ನಾವು ಹಿಂದಿನ ತರಗತಿಯಲ್ಲಿ ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಅಧ್ಯಯನವನ್ನು ಪೀಠಿಕೆ ಮಂಡಲದ ಚಿತ್ರವನ್ನು ಬರುವಂಥದ್ದು ಮಾಡಿದ್ದೇವೆ. ದೂರಸೂತ್ರ, ಈ ದೂರಸೂತ್ರದ ಮೇಲೆ ಇದರಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಾವು ನಿಮಗೆ ಪರಿಗಣನ ಮಾಡಿದ್ದೀವಿ. ಹಾಗಾಗಿ ನಾವು ದೂರಸೂತ್ರದ ಅನ್ವಯಿಕ ಕೆಲವೊಂದು ಸಮಸ್ಯೆಗಳನ್ನು ಇವತ್ತು ಪರಿಹಾರವನ್ನು ಮಾಡೋಣ. ಸೊ ಹಾಗೆ ಇದರ ಒಂದು ಬಹಳ ಮುಖ್ಯವಾಗಿರುವಂಥ ಅಂಶ ಯಾವುದಂತ ಹೇಳಿದರೆ ಭಾಗ ಪ್ರಮಾಣ ಸೂತ್ರ ಅಂತ ಕಲಿಸಿದ ಭಾಗ ಪ್ರಮಾಣ ಸೂತ್ರವನ್ನು ಕೂಡ ನಾವು ಅಧ್ಯಯನವನ್ನು ಮಾಡೋಣ. ಗೊತ್ತಿದೆಯಾ? ಸೊ ಹಾಗಾಗಿ ಮೊದಲಿಗೆ ನಾವು ಮಾಡೋಣ. ಸೊ ಸುಪ್ರಿಯ 2, ಮತ್ತು ಕ್ಯೂ ಆರ್ ಮತ್ತು ನಮ್ಮ ವೈ ಬಿಂದುಗಳ ನಡುವಿನ ದೂರ ಮತ್ತು ಮಾನದಂತೆ ಕಂಡುಹಿಡಿಯುವುದರಲ್ಲಿ ಸೊ ನಾವೇನು ಮಾಡಬೇಕು ಅಂತಂದರೆ ನಮಗಿಲ್ಲಿ ದೂರ ಗೊತ್ತಿದೆ. ದೂರವನ್ನು ಕಂಡುಹಿಡಿಯೋದು ನಾವು b √x2 - x1 whole square plus y2 - y1 whole square ದೂರ. ಇವಾಗ ಇಲ್ಲಿ ದೂರ ಕೊಟ್ಟಿದ್ದಾರೆ. ಸೊ ದೂರ ಅಂದರೆ ಯಾವುದು? b ಅನ್ನೆಷ್ಟು 10 √x2 ಅಂದರೆ ಇದು x2 y2 x1 y1 ಸೊ 10 - 2 whole square 10 - 2 whole square ಪ್ಲಸ್ ಇನ್ನೊಂದು ಏನಿದೆ y -3 ಇದು -3 whole square ಆಗುತ್ತೆ. ಇದೆ 4 ಮತ್ತು ಇದು ಕೊಟ್ಟು ಹೊರಟಾಗಿ 2 ಬರುತ್ತೆ into square next to minus plus y plus 3 whole square ಆಗುತ್ತೆ. ಇದೆಯಾ? ಸೊ ಇಲ್ಲಿ ಒಂದು ಕಡೆ ಸ್ಕ್ವೇರ್ ಇದೆ, ಇನ್ನೊಂದು ಕಡೆ ಇದೆ 10 ಇದೆ. ಸೊ ಸ್ಕ್ವೇರ್ ತೆಗಿಬೇಕಂದ್ರೆ ಎರಡೂ ಕಡೆಗೆ ವರ್ಗಗೊಳಿಸಬೇಕು. ಎರಡು ಕಡೆಗೆ ವರ್ಗಗೊಳಿಸಿದ್ರೆ ಇದು 10 ಸ್ಕ್ವೇರ್ ಇರಬೇಕು. ಪ್ಲಸ್ ಸ್ಕ್ವೇರ್ ಬರುತ್ತೆ. ಇಷ್ಟು ಸೇರಿ ಯಾಕಂದರೆ ವರ್ಗಗೊಳಿಸ್ತೀವಿ. ಸ್ಕ್ವೇರ್ ಕ್ಯಾನ್ಸಲ್ 10 ಸ್ಕ್ವೇರ್ ಅಂದರೆ 3 ಇದಿಷ್ಟು ಪ್ಲಸ್ ಇದು a ಪ್ಲಸ್ b ಹೋಲ್ ಸ್ಕ್ವೇರ್ ಬರುತ್ತೆ. ಅಂದರೆ a ಸ್ಕ್ವೇರ್ ಪ್ಲಸ್ 2ab 2 ಇಂಟು 3 ಇಂಟು y ಪ್ಲಸ್ b ಸ್ಕ್ವೇರ್ ಅಂದರೆ 3 ಸ್ಕ್ವೇರ್. ಸೊ ಹಾಗಾಗಿ ಇದು ಉಳಿಯೋದು y ಸ್ಕ್ವೇರ್ ಪ್ಲಸ್ 2 6y ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಆಗಿದೆ. ಪ್ಲಸ್ ಮಾಡೋಕ್ಕೆ ಮೈನಸ್ 36 ಆಗಿದೆ. ಸೊ ಈಗ y ಸ್ಕ್ವೇರ್ ಪ್ಲಸ್ 6y ಸೊ ಪ್ಲಸ್ 9 ಮೈನಸ್ 36 ಪ್ಲಸ್ 9 ಸೊ ನಂತರ y ಸ್ಕ್ವೇರ್ ಪ್ಲಸ್ 6y 36 ಪ್ಲಸ್ 9 ಅಂದರೆ 45 0. ಉಪವರ್ತನ ವಿಧಾನದಿಂದ ಮಾಡಿಕೊಂಡ್ರೆ 45 y ಸ್ಕ್ವೇರ್ 45 y ಸ್ಕ್ವೇರ್ ಆಯಿತು. ಸೊ ಕೂಡಲೇ ನಮಗೆ 6 ಸೊ 5
ಪಾಯಿಂಟ್ ಯಾವುದು ಹೋಗುತ್ತೆ ಅನ್ನೋದನ್ನ ನೋಡಬೇಕು. So y square plus ry is equal to 0.4. So therefore ಇಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಇಲ್ಲಿ 3 ಇದೆ -64. ಸೊ ಇದು ಕೊಟ್ಟು ಈಗ y ಸ್ಕ್ವೇರ್ ಪ್ಲಸ್ 2 ry ಪ್ಲಸ್ 9. ಸೊ ಹಾಗಾಗಿ 3 64 ಅಂದರೆ 36 ಆಗುತ್ತೆ ಅಲ್ವಾ. 36ನ ಈ ಕಡೆ ತೊಗೊಂಡ್ರೆ ಸೊ ಇಲ್ಲಿಗೆ ಈ ಪ್ಲಸ್ y ಸ್ಕ್ವೇರ್ ಇರುತ್ತೆ ಆಗುತ್ತೆ ಮೈನಸ್ y ಸ್ಕ್ವೇರ್ ಆಗುತ್ತೆ. ಸೊ ಮೈನಸ್ y ಸ್ಕ್ವೇರ್ ಮೈನಸ್ 6y ಪ್ಲಸ್ 9 ಇದ್ದರೆ ಮೈನಸ್ 9 ಈಗ ಪ್ಲಸ್ 36 ಇದೆ ಪ್ಲಸ್ 36 ಹಾಗೆ ಇರುತ್ತೆ ಇಸ್ ಈಕ್ವಲ್ ಟು 0. ಸೊ ಮೈನಸ್ y ಸ್ಕ್ವೇರ್ ಸೊ ಮೈನಸ್ 6y ಸೊ 36 ಕೊಟ್ಟರೆ 27 ಇಸ್ ಈಕ್ವಲ್ ಟು 0. ಸೊ ಈಗ ನಾನು ಏನು ಮಾಡ್ತಾರೆ ಮೈನಸನ್ನು ಹಾಕ್ಕೊಳ್ತೀವಿ. ಸೊ ಮೈನಸ್ ಮಾಡ್ಕೊಂಡ್ರೆ ಸೊ y ಸ್ಕ್ವೇರ್ ಪ್ಲಸ್ 6y ಮೈನಸ್ 27 ಇಕ್ವಲ್ ಟು 0 ಅಂತ ಆಗುತ್ತೆ. ಈಗ 27 ಇಂಟು y ಸ್ಕ್ವೇರ್ 23 y ಸ್ಕ್ವೇರ್. ಸೊ 4 ಕಳೆದ್ರೆ 6 ಬರಬೇಕು. ಸೊ 9 ಮೇಲೆ 27 ಮೈನಸ್ 27 y ಸ್ಕ್ವೇರ್ ಇದು. ಸೊ ಹಾಗಾಗಿ ಮತ್ತೆ ಪ್ಲಸ್ ಇರೋದ್ರಿಂದ ದೊಡ್ಡಕ್ಕೆ ಪ್ಲಸ್ ಚಿಕ್ಕಕ್ಕೆ ಮೈನಸ್ 9y 3y. ಸೊ therefore y ಸ್ಕ್ವೇರ್ ಪ್ಲಸ್ 9y ಮೈನಸ್ 3y ಮೈನಸ್ 27 0. ಇದರಲ್ಲಿ ಕಾಮನ್ ಅದು y ಪ್ಲಸ್ 9 ಮೈನಸ್ 3 ಕಾಮನ್ ತೆಗಿರಿ y ಮೈನಸ್ ಪ್ಲಸ್ 30 0. therefore y ಮೈನಸ್ 3 ಇಂಟು y ಪ್ಲಸ್ 9 0. ಸೊ y ಮೈನಸ್ 3 is equal to 0. y ಪ್ಲಸ್ 9 is equal to 0. ಸೊ y is equal to plus 3 y is equal to minus 1. ಹೀಗಾಗಿ y ನ ಎರಡು ಬೆಲೆಗಳು ಯಾವ್ಯಾವು ಬರುತ್ತೆ, ಒಂದು ಪ್ಲಸ್ 3 ಬರುತ್ತೆ, ಇನ್ನೊಂದು ಮೈನಸ್ 9. ಸೊ ಇಷ್ಟನ್ನ ದೂರವನ್ನು ಕೊಟ್ಟಿದ್ರೆ x ಬೆಲೆ ಅಥವಾ y ಬೆಲೆ ಕೊಟ್ಟಾಗ ನಾವು ಈ ಥರ ಮಾಡಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ನಂತರ ಇನ್ನೊಂದು ಲೆಕ್ಕವನ್ನು ನಾವು ಬಿಡಿಸೋಣ. ಎರಡು ಕಾಲ ಮೈನಸ್ 5 ಎರಡು ಕಾಲ ಮೈನಸ್ 5 ಮತ್ತು ಮೈನಸ್ 9 ಇದರಿಂದ ಸಮಾನ ದೂರದಲ್ಲಿರುವ ನೋಡಿ ಬಿಂದು ಈಗ ಯಾವ ಅಕ್ಷರ ಮೇಲಿದೆ, ಎಕ್ಸ್ ಅಕ್ಷರ ಮೇಲಿದೆ. ಹಾಗಾಗಿ ಈಗ ಒಂದು ಎಕ್ಸ್ ಅಕ್ಷರ ಮೇಲೆ. ಸೊ ಈ ಬಿಂದು ಏನಾಗಿರುತ್ತೆ ಅಂದರೆ ಎಕ್ಸ್ ಅಕ್ಷರ ಮೇಲೆ ಇರೋದ್ರಿಂದ ಎಕ್ಸ್ ಅಕ್ಷರದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮಗೆ ವೈ ಅಕ್ಷರ ಬೆಲೆ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಹಾಗಾಗಿ ಇದರ ಒಂದು ನಿರ್ದೇಶಾಂಕ ಏನು ಬರುತ್ತೆ x, 0 ಅಂತ ಬರುತ್ತೆ.
ಇನ್ನೊಂದು ಬರುತ್ತೆ x, 0. ಯಾಕೆ ಅಂತ ಹೇಳಿದ್ರೆ ಇಲ್ಲಿ x ಅಕ್ಷಕ್ಕೆ ಮಾತ್ರ ಬೆಲೆ ಇರುತ್ತೆ, y ಅಕ್ಷ ಏನಾಗುತ್ತೆ 0 ಆಗುತ್ತೆ. ಯಾಕೆ 0 ಆಗಿರುತ್ತೆ ಅಂತ ಹೇಳಿದ್ರೆ ಆ ಒಂದು ಬಿಂದು x ಅಕ್ಷದ ಮೇಲಿದೆ. ಸೊ ಹಾಗಾಗಿ x ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕಗಳು ಏನಾಗುತ್ತೆ x, 0 ಆಗಿದೆ. x, 0 ಆಗಿದೆ. ಸೊ ಹಾಗಾಗಿ ಈಗ ಈ ಒಂದು ಬಿಂದು ಇಲ್ಲಿ ಒಂದು ಬಿಂದು P ಅಂತ ತಗೊಂಡ್ರೆ x ಅಕ್ಷದ ಮೇಲಿಂದ x, 0. ಸೊ ಈ ಬಿಂದು ಎಷ್ಟಿದು -2, ಈ ಬಿಂದು ಇದಕ್ಕೆ ಮತ್ತು ಇದಕ್ಕೆ ಏನಾಗಿದೆ ಮಧ್ಯಭಾಗದಲ್ಲಿದೆ. ಸೊ ಹಾಗಾಗಿ ಮಧ್ಯಭಾಗದಲ್ಲಿರೋದ್ರಿಂದ ಇದು A ತಗೊಂಡ್ರೆ ಇದು P ಅಂತ ತಗೋಣ. ಸೊ AP² ಯಾವ ರೀತಿ ಸಮ BP ಗೆ ಸಮನಾಗಿರುತ್ತೆ. BP ಆಗಿರುತ್ತೆ. ಹಾಗಾಗಿ AP ಅನ್ನು ಕಂಡುಹಿಡಿಯಬೇಕಾದ್ರೆ ಸೊ ನಮಗೆ ಸೂತ್ರ ಗೊತ್ತಿದೆ. ಸೊ D √(x2 - x1) whole square plus y2 - y1 whole square ಅನ್ನೋದು ಸೂತ್ರ ಗೊತ್ತು. ಸೊ ಹಾಗಾಗಿ AP ಅನ್ನು ಕಂಡುಹಿಡಿಯಬೇಕಾದ್ರೆ ಇದು x2 ಆಗಿರುತ್ತೆ, ಇದು x1 ಆಗಿರುತ್ತೆ. ಸೊ √(x - 2) whole square ಆಗುತ್ತೆ ಪ್ಲಸ್ 0 ಇದು ಮೈನಸ್ ಇದೆ. ಸೊ -2 whole square ಈ ಕಡೆಗೆ ಇದು x2 ಇದು x1 ಆಯಿತು. ಸೊ ಅಥವಾ ಹೀಗೆ x ಇದು -2 whole square ಇದೆಯಾ. ಸೊ ಪ್ಲಸ್ 0 - 9 whole square. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಯಾವುದು ಮುಂದೆ ಬರೋದು ಯಾವ್ದು ಹಿಂದೆ ಬರೋದು ಯಾವುದು ಮುಂದೆ ಆಗಲ್ಲ. ಯಾಕಂದರೆ ಮೈನಸ್ ಬಂದರೆ ಸ್ಕ್ವೇರ್ ಮಾಡೋದು ಮತ್ತೆ ಬರುತ್ತೆ ನಮಗೆ ಪ್ಲಸ್ಸೇ ಬರೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗಲ್ಲ. ಸೊ ಹಾಗಾಗಿ ಸ್ಕ್ವೇರ್ ಇದು x - 2 whole square ಇದು -2 ಪ್ಲಸ್. ಸೊ 5 ಸ್ಕ್ವೇರ್ 0ಗೆ 5 ಕೂಡಿದ್ರೆ 5 ಬರುತ್ತೆ. ಸೊ 5 ಸ್ಕ್ವೇರ್. ಈ ಕಡೆಗೆ x -2 ಪ್ಲಸ್ x + 2 whole square ಇದು -9 whole square ಅಂದರೆ +9 ಸ್ಕ್ವೇರ್. ಎರಡು ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇದು a - b whole square ಇರೋದ್ರಿಂದ ಸೊ a ಸ್ಕ್ವೇರ್ ಅಂದರೆ x ಸ್ಕ್ವೇರ್ -2 × x × b ಅಂದರೆ 2 ಪ್ಲಸ್ b ಸ್ಕ್ವೇರ್ ಅಂದರೆ 2 ಪ್ಲಸ್ 5 ಸ್ಕ್ವೇರ್ ಅಂದರೆ 25 ಈ ಕಡೆ ಇದು a + b whole square. ಸೊ therefore x square plus 2 × 2 × x plus b square ಅಂದರೆ 2 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಎಷ್ಟು 20 ನಂತರ ನೋಡಿ ಎರಡು ಕಡೆಗೆ x ಸ್ಕ್ವೇರ್ ಇದೆ. ಸೊ ಕ್ಯಾನ್ಸಲ್ ಮಾಡ್ಬೋದು. ಎರಡು ಕಡೆ 2 ಸ್ಕ್ವೇರ್ ಇದೆ, ಅದು ಕೂಡ ಕ್ಯಾನ್ಸಲ್ ಮಾಡ್ಬೋದು. ಸೊ ಇಲ್ಲಿ ಎಷ್ಟು ಇದನ್ನು ನೋಡಿದ್ರೆ ಎರಡರಿಗೆ 4x - 4 ಈ ಪ್ಲಸ್ 25 ಈ ಎರಡರಲ್ಲಿ 4x ಈಚೆ ಬಂದರೆ -4x ಪ್ಲಸ್ 91 ಈಚೆ ಬಂದರೆ -91 ಈಚೆ ಬಂದರೆ 0. ಸೊ -4x - 4x ಅಂದರೆ -x ಆಗುತ್ತೆ = 91 - 91 ಆಗುತ್ತೆ ಪ್ಲಸ್ 91 ಪ್ಲಸ್ 25 ಆಗಿರುತ್ತೆ -25. ಸೊ ಹಾಗಾಗಿ -x = 89ರಲ್ಲಿ 25 ಕಳೆದ್ರೆ ಎಷ್ಟು ಬರುತ್ತೆ 56 ಬರುತ್ತೆ. ಎಷ್ಟು 56. ಸೊ x = 50 - 56/8 ಭಾಗಿಸಬೇಕು. ಇಂತಂದ್ರೆ 20 ವೋಲ್ಟ್. ಸೊ therefore x = -20. ಹಾಗಾಗಿ x ನ ಬೆಲೆ ಅಥವಾ
ಆ ಬಿಂದುವಿನ ನಿರ್ದೇಶಾಂಕ ಹಾಗಾಗಿ ಬೇಕಾಗಿರುವ ಬಿಂದು ಯಾವುದು ಅಂತ ಹೇಳಿದ್ರೆ x, 0 ಅಲ್ಲ, x, 0 ಅಂದರೆ p of x, 0 p of -0, 0 ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ಥರದ ಪ್ರಶ್ನೆಗಳನ್ನ ನಾವು ಮಾಡಿದ್ವಿ. ಅಂದರೆ ವೈಯಕ್ಷದ ಮೇಲೆ ಇರುವಂಥ ಒಂದು ಬಿಂದುವಿನ ನಿರ್ದೇಶಾಂಕವನ್ನು ನಾವು ಕಂಡುಹಿಡಿದಿದ್ದೀವಿ ಅಲ್ವಾ. ಹಾಗಾಗಿ ಇವತ್ತು x ಅಕ್ಷದ ಮೇಲೆ ಬಿಂದುವಿನ ನಿರ್ದೇಶಾಂಕವನ್ನು ನಾವು ಮಾಡಿದ್ದೀವಿ. ಗೊತ್ತಾಗ್ತಿದೆಯಾ? ಸೊ ಈಗ ನಾವು ಭಾಗ ಪ್ರಮಾಣ ಸೂತ್ರವನ್ನು ಕಂಡುಹಿಡಿಯೋಣ. ಸೊ ಏನು ಅಂದರೆ ಒಂದು ರೇಖಾಖಂಡವನ್ನು ಹೀಗೆ ಇಲ್ಲಿ ಒಂದು ಬಿಂದು ಇದೆ ಅಂತ ನೋಡಿ, ಪಿ ಆಫ್ ಎಕ್ಸ್, ವೈ. ಸೊ ಅದನ್ನು ತಗೊಂಡ್ರೆ ಇದು ಎ ಆಫ್ ಈ ಬಿಂದು ಎ ಆಫ್ x1, y1, b of x2, y2. ಸೊ ಇಲ್ಲಿ ಎ ಬಿ ಅನ್ನೋ ಒಂದು ರೇಖಾಖಂಡ, ಪಿ ಆಫ್ ಎಕ್ಸ್, ವೈ ಅನ್ನುವಂಥ ಒಂದು ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತಂದ್ರೆ m1 m2 ಅಂತ ಹೇಳ್ತೀವಿ. m1 ಮತ್ತು m2 ಅಂದರೆ m1 m2 ಅನುಪಾತದಲ್ಲಿ ಏನು ಮಾಡುತ್ತೆ, ವಿಭಾಗಿಸುತ್ತದೆ. m1 m2 ಅನುಪಾತದಲ್ಲಿ ವಿಭಾಗಿಸುತ್ತದೆ. ವಿಭಾಗ ಮಾಡುತ್ತೆ. ಸೊ ವಿಭಾಗ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬಿಂದುವಿನ ನಿರ್ದೇಶಾಂಕಗಳು ಯಾವ ತರ ಇರುತ್ತೆ ಅಂತ ಅಂದ್ರೆ ಅದಕ್ಕೆ ಒಂದು ಸೂತ್ರ ಇದೆ. ಅದನ್ನೇ ನಾವು ಏನು ಮಾಡ್ತೀವಿ, ವಿಭಾಗ ಪ್ರಮಾಣ ಸೂತ್ರ ಅಂತ ಹೇಳ್ತೀವಿ. ಆ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಾವೇನಾದರೂ ಆ ಬಿಂದುವನ್ನ ಯಾರು ಪಿ ಆಫ್ ಎಕ್ಸ್, ವೈ ಬಿಂದು, ಎ ಆಫ್ ಎಕ್ಸ್, x1, y1 ಮತ್ತೆ ಬಿ ಆಫ್ x2, y2 ಈ ಒಂದು ಬಿಂದುಗಳನ್ನ m1 m2 ಬಿಂದು ಅನುಪಾತದಲ್ಲಿ ವಿಭಾಗಿಸುವಂತ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರುತ್ತೆ ಅಂದ್ರೆ ಪಿ ಆಫ್ ಎಕ್ಸ್ ವೈ m1 x2 plus m2 x1 divided by m1 plus m2 comma ಗೊತ್ತಾಗ್ತಿದೆಯಾ? ನಂತರ m1 y2 plus m2 y1 divided by m1 plus m2. ಸೊ ಇಲ್ಲಿ ಇದು ನೋಡಿ, ಇದು x ನಿರ್ದೇಶಾಂಕ, ಇದು y ನಿರ್ದೇಶಾಂಕ. ಯಾಕಂದ್ರೆ y2 y1 ಅಂತ ಹೇಳಿದ್ರೆ y ಅಕ್ಷದ ನಿರ್ದೇಶಾಂಕ, x2 x1 ಅಂದ್ರೆ x ಅಕ್ಷದ ನಿರ್ದೇಶಾಂಕ ಆಗಿರುತ್ತೆ. ಸೊ ಇದು p of x, y is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಸೊ ಇದು ಭಾಗ ಪ್ರಮಾಣ ಸೂತ್ರ ಅಂತ ಹೇಳಿ ನಾವು ಕರಿತೀವಿ. ಸೊ ಗೊತ್ತಾಗ್ತಿದೆಯಾ? ಸೊ ಇದು ಭಾಗ ಪ್ರಮಾಣ ಸೂತ್ರ ಆದ್ಮೇಲೆ ಒಂದು ವೇಳೆ ಏನಾದರೂ
ಮಧ್ಯಬಿಂದು. ಸೊ ಮಧ್ಯ ಬಿಂದುವನ್ನು ಕಂಡುಹಿಡಿಯುವಂತ ಏನಾದರೂ ಒಂದು ಸೂತ್ರ ಇದೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಏನಪ್ಪ ಸೂತ್ರ ಅಂತ ಹೇಳಿದ್ರೆ, ಒಂದು ವೇಳೆ ಪಿ ಆಫ್ ಎಕ್ಸ್ ವೈ ಅನ್ನೋದು ಪಿ ಆಫ್ ಎಕ್ಸ್ ವೈ ಬಿಂದುವು ಎ ಬಿಯ ಮಧ್ಯಬಿಂದುವಾದರೆ, ಎ ಬಿ ಅಂದರೆ ರೇಖಾಖಂಡ, ಸೊ ಎ ಬಿಯ ಮಧ್ಯಬಿಂದುವಾದರೆ ಅಲ್ಲಿಗೆ m1 m2 ದಟ್ಸ್ ಈಕ್ವಲ್ ಟು 1:1 ಆಗಿರುತ್ತೆ. ಅಂದರೆ m1 ಎಷ್ಟು ಅನುಪಾತ ಇರುತ್ತೋ m2 ಕೂಡ ಅಷ್ಟೇ ಇರುತ್ತೆ. ಸೊ ಅಲ್ಲಿಗೆ m1 m2 ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 1:1 ಆಗುತ್ತೆ. ಸೊ ಹಾಗೆ ಮಧ್ಯಬಿಂದುವಿನ ನಿರ್ದೇಶಾಂಕ ಅಂತ ಕರಿತೀವಿ ನಾವು ಅದನ್ನ. ಸೊ ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರಗಳು ಅಂದರೆ ಪಿ ಆಫ್ ಎಕ್ಸ್ ವೈ ಅನ್ನೋದು ಏನಾದರೂ ಮಧ್ಯಬಿಂದು ಆಗುತ್ತೆ. ಅವಾಗ ಸೂತ್ರ ಏನಾಗುತ್ತೆ ನೋಡಿ, ಇಲ್ಲಿ m1 ಜಾಗದಲ್ಲಿ ತಗೊಳ್ಬೇಕು, 1 ಹಾಕಬೇಕು. 1 into x2 ಅಂದರೆ x2 ಆಗುತ್ತೆ, ಪ್ಲಸ್ 1 into x1 ಅಂದರೆ x1 ಆಗುತ್ತೆ. ಡಿವೈಡೆಡ್ ಬೈ ನೋಡಿ, ಇದು ಒಂದು ಇದರಿಗೆ 1 ಪ್ಲಸ್ 1. ಸೊ ಇದು ಅಷ್ಟೇ, y2 into 1 ಅಂದರೆ y2 ಪ್ಲಸ್ y1 ಡಿವೈಡೆಡ್ ಬೈ 1 ಪ್ಲಸ್ 1. ಅಲ್ಲಿಗೆ ಇದನ್ನು ನಾವು ಸ್ವಲ್ಪ ರೀಅರೇಂಜ್ ಮಾಡಬೇಕು. ಅಂದರೆ x1 ಅನ್ನು ಮೊದಲು ಬರೀತೀನಿ, x1 ಪ್ಲಸ್ x2 ಡಿವೈಡೆಡ್ ಬೈ 1 ಪ್ಲಸ್ 1 ಅಂದರೆ 2. ಸೊ ಇದು y1 ಪ್ಲಸ್ y2 1 ಪ್ಲಸ್ 1 2. ಸೊ ಹಾಗಾಗಿ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂತ ಹೇಳಿದ್ರೆ, ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ಇದನ್ನು ನಾವು ಭಾಗ ಪ್ರಮಾಣ ಸೂತ್ರ ನಾವು ಕರಿತೀವಿ. ಸೊ ಈ ಭಾಗ ಪ್ರಮಾಣ ಸೂತ್ರದ ಮೇಲೆ ನಮಗೆ ಕೆಲವೊಂದಷ್ಟು ಲೆಕ್ಕಗಳಿರ್ತವೆ. ಸೊ ಆ ಲೆಕ್ಕಗಳನ್ನು ನಾವು ಮಾಡಬೇಕಾಗುತ್ತೆ. ನೋಡೋಣ. ಈಗ ನೋಡ್ಕೊಳ್ಳಿ, ಇದು ಪರೀಕ್ಷಾರ್ಥಿಗಳಿಂದ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ. ಮತ್ತು 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಇದು ಎ ಆಫ್ 4,-3, ಇದು ಬಿ ಆಫ್ ಎಷ್ಟು 8,5. ಸೊ ಇಲ್ಲೆಲ್ಲ ಒಂದು ಇದೆ, ಅದು ಪಿ ಆಫ್ ಎಕ್ಸ್ ವೈ. ಇದೇನು ಮಾಡುತ್ತೆ ಅಂದರೆ ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸಿದೆ, 3:1 ಅನುಪಾತದಲ್ಲಿ ವಿಭಾಗಿಸಿದೆ ಅಂತ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಪಿ ಇದನ್ನು ಸೊ ಪಿ ಆಫ್ ಎಕ್ಸ್ ವೈ ಇದು ಒಂದು ಕೊಟ್ಟಿರೋದ್ರಲ್ಲೇ ನಾವು ಏನು ಮಾಡಬೇಕಂದ್ರೆ ಏನೇನು ಕೊಟ್ಟಿದ್ದಾರೆ ನಾವು ಬರಬೇಕು. m1 ಅಂದರೆ ಈ ಅನುಪಾತ,
m1 ಅಂದರೆ ಎಷ್ಟು 3, m2 ಅಂದರೆ ಎಷ್ಟು 1. ಇಲ್ಲಿ 3:1 ರಲ್ಲಿ ಮೊದಲಿಗೆ ಬರೋದು m1, ನಂತರ ಬರೋದು m2. ಸೊ ಹಾಗಾಗಿ ನಂತರ x1, y1 ತಗೋಬೇಕು. x1, y1 ಅಂದರೆ ಇಲ್ಲಿದೆಯಲ್ಲ 4, -3. ನಂತರ x2, y2 ತಗೋಬೇಕು. x2, y2 ಅಂದರೆ ಎಷ್ಟು 8, 5. x2, y2 ಅಂದರೆ 8, 5 ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡೋದಂದರೆ ಭಾಗಪ್ರಮಾಣ ಸೂತ್ರವನ್ನು ಬರೀಬೇಕು. ಭಾಗಪ್ರಮಾಣ ಸೂತ್ರ p of x, y ಏನಿದು m1 x2 plus m2 x1 divided by m1 plus m2 into m1 y2 plus m2 y1 by m1 plus m2. So therefore, so p of x, y is equal to m1 ಅಂದರೆ ಎಷ್ಟು 3 into x2 ಅಂದರೆ ಎಷ್ಟು x2 ಅಂದರೆ ಇಲ್ಲೇ ಇದೆ ಎಷ್ಟಿದು ಇಂಟು ಪ್ಲಸ್ ಸರಿಯಾಗಿ ಜಾಗಗಳನ್ನ ಹಾಕಬೇಕು. m2 ಅಂದರೆ 1 ಇಂಟು x1 ಅಂದರೆ ಎಷ್ಟು 4 ಡಿವೈಡೆಡ್ ಬೈ m1 ಅಂದರೆ 3 ಪ್ಲಸ್ 1 m1 ಅಂದರೆ ಎಷ್ಟು m1 ಅಂದರೆ 3 y2 ಅಂದರೆ 5 ಪ್ಲಸ್ m2 ಅಂದರೆ 1 ಇಂಟು y1 ಅಂದರೆ -3 ಡಿವೈಡೆಡ್ ಬೈ 3 ಪ್ಲಸ್ 1. ಸೊ therefore p of x, y is equal to 3 × 24 ಪ್ಲಸ್ 4 ಅಂದರೆ 4 ಇರುತ್ತೆ. 3 ಪ್ಲಸ್ 1 4 15 ಮೈನಸ್ 1 3 4. So therefore p of x, y is equal to 24 plus 4 28 by 4 15 3 by 4. So therefore p of x, y is equal to 4 ಹಾಗಾಗಿ 3:1 ಅನುಪಾತದಲ್ಲಿ ಈ ಎರಡು ವಿಧವನ್ನು ವಿಭಾಗಿಸುವಂಥ ಬಿಂದುವಿನ ನಿರ್ದೇಶಾಂಕಗಳು ಎಷ್ಟಾಗಿರುತ್ತೆ 7, 3 ಆಗಿರುತ್ತೆ. ಪ್ರಕ್ರಿಯೆ ಈ ಥರ ಮಾಡಬೇಕು. ಸೊ ಇದು 3 ಅಂಕ ಅಥವಾ 2 ಅಂಕಗಳಿಗೆ ಕೊಡುವಂಥ ಒಂದು ಪ್ರಶ್ನೆ ಆಗಿರ್ತವೆ. ಸೊ ಈ ಥರದ ಲೆಕ್ಕಗಳು ಕೇಳ್ತಾರೆ. ಆನಂತರ ಇನ್ನೊಂದು ಲೆಕ್ಕವನ್ನು ಮಾಡೋಣ. So ಈ ಥರ ಇದೆ. A of -α3 ಮತ್ತು B of 2 ಇವುಗಳನ್ನು ಸೇರಿಸುವ ರೇಖಾಚಿತ್ರವನ್ನು
ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ. -6 ಮತ್ತು -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಈ ಒಂದು ಕೊಟ್ಟಿರೋ ಬಿಂದು ಯಾವುದು ಅಂದರೆ -4, 6 ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದನ್ನ ನಾವು ಕಂಡುಹಿಡಿಯಬೇಕು. ಸೊ ಇಲ್ಲಿ ಸ್ವಲ್ಪ ಇದು ವಿಶೇಷವಾಗಿರುವಂತಹ ಒಂದು ಲೆಕ್ಕ. ಏನು ಕಂಡುಹಿಡಿಯಬೇಕಂದ್ರೆ ಇಲ್ಲಿ ನಾವು m1 m2 ಅನ್ನ ಕಂಡುಹಿಡಿಯಬೇಕು. m1 m2 ಅಂದರೆ m1 ನ ಬೆಲೆ ಮತ್ತು m2 ನ ಬೆಲೆ ಕಂಡುಹಿಡಿದು ಅವುಗಳ ಅನುಪಾತವನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಅದು ಗೊತ್ತಿಲ್ಲ. ಸೊ ಇಲ್ಲಿ ಇದು ಏನು ಗೊತ್ತಿರಲ್ಲ, ಇದು x1, y1 ಆಗಿರುತ್ತೆ. ಸೊ x1, y1 ಅಂತ ಹೇಳಿದ್ರೆ ಎಷ್ಟು -6, 10. ಆನಂತರ x2, y2 ಅಂತ ಹೇಳಿದ್ರೆ 3, -8. x2, y2 ಎಷ್ಟು 3, -8. ಸೊ ಅಲ್ಲಿ ಕೊಟ್ಟಿರುವಂಥ ಬಿಂದು ಯಾವುದು ಅಂತ ಅದು x, y. ಸೊ x, y ಎಷ್ಟು -4, 6 ಆಗಿದೆ. ಇದೆಯಾ? ಸೊ ಈಗ ಏನು ಮಾಡೋಣ ಅಂತಂದರೆ, ಸೊ ಭಾಗ ಮಾಡೋದು. ಸೊ P of x, y m1 x2 plus m2 x1 by m1 plus m2 m1 y2 plus m2 y1 divided by m1 plus m2. ಈಗ x, y ಎಂದು ಬರೆಯಬೇಕು. x, y ಅಂದರೆ -4, 6 is equal to ಇದು m1 ಇಂಟು x2 ಅಂದರೆ ಎಷ್ಟು? x2 ಅಂದರೆ 3 ಪ್ಲಸ್ m2 ಅಂದರೆ ಗೊತ್ತಿಲ್ಲ 8 ಇಂಟು x1 ಅಂದರೆ -6 divided by m1 ಪ್ಲಸ್ m2 m1 ಅಂದರೆ m1 ಇಂಟು y2 ಅಂದರೆ -8 ಪ್ಲಸ್ m2 ಅಂದರೆ 8 y1 ಅಂದರೆ 10 by m1 ಪ್ಲಸ್ m2. ಇಲ್ಲಿ ನಾವು ಏನು ಮಾಡೋಣ ಅಂದರೆ x ಗೆ ಸಪರೇಟ್ y ಗೆ ಸಪರೇಟ್ ಕೊಟ್ಟರೆ ಸೊ -4 is equal to 3 into m1 plus minus 6 into 8 6 into divided by m1 plus m2 ಆಗುತ್ತೆ. ಗೊತ್ತಿದೆಯಾ? ಸೊ m1 plus m2. ಸೊ ಇನ್ನೊಂದು ಏನು ಮಾಡೋದಂದರೆ ಇದನ್ನು ಸಪರೇಟ್ ಮಾಡಿದ್ರೆ 6 is equal to -8 into m1 plus 10 into m2 by m1 plus m2 ಆಗಿರುತ್ತೆ. ಸೊ ಸಪರೇಟ್ ಮಾಡಿಕೊಂಡ್ರೆ ಸೊ ನಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಅದನ್ನ ಸಾಲ್ವ್ ಮಾಡಿ ಅಥವಾ ಇದನ್ನ ಸಾಲ್ವ್ ಮಾಡಿ ಯಾರು ಒಂದನ್ನು ಸಾಲ್ವ್ ಮಾಡ್ಬೋದು. ಸೊ ಎರಡನ್ನೂ ಮಾಡ್ತೀನಿ ಅಂದರೆ ಪರವಾಗಿಲ್ಲ, ಎರಡನ್ನೂ ಮಾಡಿದ್ರು ಒಂದೇ ಉತ್ತರ ಬರುತ್ತೆ. ಸೊ ಈಗ ಓರೆಗಳನ್ನು ಮಾಡ್ತೀನಿ ನಾನು -4 into m1 -4m1 plus into -4m2 is equal to 3m1 6m2. ಮೊದಲು ಇದನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೋಡಿ -4m1 ಇದೆ, ಈ ಕಡೆ ಎಷ್ಟಿದೆ -3m1 ಇದೆ, +3m1 ಇದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಈ -4m2 ಹಾಗೆ ನೋಡಿ +6m2 ಈಚೆ ತರ್ತೀನಿ. ಅದು -6m2 ಅಂದರೆ +6m2 is equal to ಈ ಕಡೆಗೆ ಎಷ್ಟು ಅಂತ ಹೇಳಿದ್ರೆ ಇದು 3m1 -4m1 +4m1. ಸೊ ಇಲ್ಲಿಗೆ ಆಮೇಲೆ ನಾವು 2m2 is equal to 3 + 4 7m1 ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಏನಾಗುತ್ತೆ ಅಂತ ಹೇಳಿದ್ರೆ
7m1 is equal to 2m2 ಅಂತ ಆಯಿತು. ಸೊ ಅಲ್ಲಿಗೆ m1 ಇಷ್ಟು m2 m1 ಇಷ್ಟು m2 is equal to ನೋಡಿ ಇಲ್ಲಿ 2 ಇದೆ 7 ಇದೆ ಅಲ್ವಾ. ಸೊ m1 ಇಷ್ಟು m2 ಅಥವಾ ಈ ಥರ ಬರೆಯೋದು m1 by m2 ಅಂತ ಬರೆದ್ರೆ ಹೀಗೆ ಸುಲಭ ಮಾಡ್ಕೊಂಡು m1 by m2 m1 ಗೆ ಗುಣಿಸಿದ ಯಾವುದು 7 ಅಲ್ವಾ. ಸೊ 7 ಕೆಳಗೆ ಬೇಕು. ಸೊ m2 ಗುಣಿಸಿದ ಯಾವುದು 2 ಯಾಕಂದ್ರೆ ಹೊರಗಡೆ ಮಾಡ್ಕೊಂಡಲ್ಲ. ಸೊ therefore m1 ಇಷ್ಟು m2 is equal to 2:7 ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇದು ಒಂದು ಪ್ರಕಾರ. ಈ ಪ್ರಕಾರ ನಾವೇನಾದರೂ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ನೋಡಿ 6 into m1 6m1 plus 6 into m2 is equal to minus m2 m1 plus 10 m2 ಆಗಿರುತ್ತೆ. ಸೊ ಹಾಗಾಗಿ 6m1 ಆಚೆ ಕಳ್ಸೋಣ ಈಚೆಗೆ ತಗೊಂಡು. ಸೊ 6m1 plus m2m1 is equal to ಇದು 10m2 minus 6m2 ಆಗುತ್ತೆ. ಸೊ 6 plus 8 14m1 is equal to 10ರಲ್ಲಿ 6 4 1 ಆಯಿತು. ಸೊ ಹಾಗಾಗಿ ಈಗ ಬಾರಿಸಿದ್ರೆ m1 by m2 ಅಂತ ಬರುತ್ತೆ. m1ಗೆ ಯಾವ ಗುಣಿಸಿದ್ವಿ 14. ಸೊ 14 ಕೆಳಗಡೆ 4 ಎಂದು ಗುಣಿಸಿದ್ವಿ 4 ಬರುತ್ತೆ. ಸೊ ಇದನ್ನು ಡಿವೈಡ್ ಮಾಡಿದ್ರೆ 2 4 2 4 ನೋಡಿ ಮತ್ತೆ 2:7 ಬರುತ್ತೆ. ಸೊ m1 ಇಷ್ಟು m2 2:7 ಆಗಿರುತ್ತೆ. ಹಾಗಾಗಿ ಈ ಥರ ಮಾಡೋದು ಮಾಡಬೇಕಾಗುತ್ತೆ. ಹೌದಾ? ಸೊ ಈ ಥರ ನಾವು ಮಾಡ್ತೀವಿ ಮಾಡ್ತೀವಿ. ಸೊ ಇದು ಇನ್ನೊಂದು ಲೆಕ್ಕವನ್ನು ನಾವು ನೋಡೋಣ. ಇನ್ನೊಂದು ಮೈನಸ್ 1 ಸಮಯಗಳು ಮತ್ತು 4 -3 ಬಿಂದುಗಳನ್ನು ಸೇರಿಸಬೇಕಾದ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ವಿಭಾಗಿಸುವುದರಿಂದ ನಿರ್ದೇಶನಗಳನ್ನು ಕಂಡುಹಿಡಿಯಿರಿ. ಸೊ ಈ ಥರ ನಾವು ನಿರ್ದೇಶನಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಇದನ್ನು ಮತ್ತೆ x1 y1 ಅಂತ ತಗೊಳ್ಳಿ. x1 y1 -1
y2 is equal to 4 -3 ಅಲ್ಲಿ 2:3 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ m1 ಇಷ್ಟು m2 2:3 ಆಗಿದೆ. ಸೊ ಬಿಂದುವಿನ ನಿರ್ದೇಶಾಂಕ p of xy ತಿಳಿದಿದ್ದು p of xy is equal to m1 x2 plus m2 x1 by m1 plus m2 m1 y2 plus m2 y1 by m1 plus m2. Therefore, so p of x comma y is equal to m1 ಅಂದರೆ 2 x2 ಅಂದರೆ 4 m2 ಅಂದರೆ 3 into x1 ಅಂದರೆ -1 by 2 ಇದು ಮೂಲ 2 ಪ್ಲಸ್ 3 m1 ಅಂದರೆ 2 y2 ಅಂದರೆ -3 ಪ್ಲಸ್ m2 ಅಂದರೆ 3 into y1 ಅಂದರೆ 7 ಡಿವೈಡ್ m1 plus m2 ಅಂದರೆ 0 plus 7 so add up like into 1 divided by 0 plus 3 add minus 6 plus 11 divided by 0 plus 3 5 so into 5 divided by 5 ನಮ್ಮ 24 15 ಸುಮಾರು ಇದು ಒಂದು 13 ಸೊ 3 therefore p of x comma y is equal to 3 ಇಷ್ಟು ಆಗಿರುತ್ತೆ. ಸರಿಯಾ? ಸೊ ಹಾಗಾಗಿ ವಿದ್ಯಾರ್ಥಿಗಳು ನಾವು ಇವತ್ತಿನ ವಿಡಿಯೋದಲ್ಲಿ ದೂರದ ಸೂತ್ರದ ಕೆಲವು ಸಮಸ್ಯೆಗಳು ಹಾಗೆಯೇ ಮತ್ತೆ ಈ ಒಂದು ಭಾಗ ಪ್ರಮಾಣ ಸೂತ್ರ ಹೇಗೆ ಬರುತ್ತೆ ಆಮೇಲೆ ಈ ಭಾಗ ಪ್ರಮಾಣ ಸೂತ್ರದ ಮೇಲೆ ಯಾವ ರೀತಿ ಬರುತ್ತೆ ಅಂತ ಇವತ್ತಿನ ಕಲಿತಿದ್ದೀವಿ. ಸೊ ಈಗ ಒಂದು ಮುಂದಿನ ಭಾಗವನ್ನು ನಾವು ಮುಂದಿನ ತರಗತಿಯನ್ನು ಅಧ್ಯಯನ ಮಾಡೋಣ. తెలుగు తెలుగు